ಶ್ರೀ ಗುರುಭ್ಯೋ ನಮಃ. ಗಾಚಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ ತಿಂಗಳ ಗ್ರಹಗಳ ಸಂಚಾರ ಮೇಷರಾಶಿಯವರಿಗೆ ಯಾವ ಬಗೆಯ ಫಲಗಳನ್ನು ತಂದುಕೊಡುತ್ತವೆ ಅಂತ ನೋಡೋಣ. ಮೇಷರಾಶಿಯವರಿಗೆ 2ರಲ್ಲಿ ವಕ್ರಿ ಗುರು, 4ರಲ್ಲಿ ವಕ್ರಿ ಕುಜ, 6ರಲ್ಲಿ ಕೇತು, 8ರಲ್ಲಿ ಬುಧಾದಿತ್ಯರಿದ್ದು 9ರಲ್ಲಿರೋ ಶುಕ್ರರು 2ನೇ ತಾರೀಕಿನಿಂದ 10ರಲ್ಲಿ ಸಂಚರಿಸ್ತಾರೆ. 11ರಲ್ಲಿ ಶನಿ ಭಗವಾನರಿದ್ದಾರೆ, 12ರಲ್ಲಿ ರಾಹು ಮಹಾರಾಜರಿದ್ದಾರೆ. 16ನೇ ತಾರೀಕಿನಿಂದ ಸೂರ್ಯಗ್ರಹರು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಗ್ರಹಸ್ಥಿತಿ ಹೀಗಿರುವಾಗ ಡಿಸೆಂಬರ್ ತಿಂಗಳು ಅದ್ಭುತವಾಗಿದೆ. ಹಣಕಾಸು ಆದಾಯದ ಸ್ಥಿತಿಗತಿಯಲ್ಲಿ ಅಭಿವೃದ್ಧಿ ಇದೆ. ಉದ್ಯೋಗದ ದೃಷ್ಟಿಯಿಂದ ಬಹಳ ಚೆನ್ನಾಗಿದ್ದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿದರೆ ಈಗಾಗಲೇ ಉದ್ಯೋಗದಲ್ಲಿರ್ತಕ್ಕಂಥವರು ಹೊಸ ಉದ್ಯೋಗ ಅಥವಾ ಏನು ಹೇಳ್ತಾರೆ ಜಾಬ್ ಚೇಂಜಿಗೆ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಕೂಡ ಯಶಸ್ಸನ್ನು ಕಾಣ್ತೀರಿ. ಒಂದು ಸಲ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲಿಸಿಕೊಂಡು ಆನಂತರ ಬೇರೆ ಒಂದು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು. ಇನ್ನು ತೀರ್ಥಯಾತ್ರೆಗೆ ಹೋಗಿ ಬರ್ತೀರಿ. ನಿಮ್ಮ ಮಾತುಕತೆ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ, ಅಂದರೆ ಅಹಂಕಾರವನ್ನು ಕಟು ಮಾತುಗಳನ್ನು ಬಿಟ್ಟರೆ ಕೌಟುಂಬಿಕ ಜೀವನ ಕೂಡ ಸುಖಮಯವಾಗಿರುತ್ತೆ. ನೀವು ನಿರೀಕ್ಷೆಯೇ ಮಾಡಿರದಂತಹ ಬಹುದೊಡ್ಡ ಯಶಸ್ಸು ನಿಮ್ಮ ಪಾಲಿಗೆ ಬರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ. ಇನ್ನು ನಿಮ್ಮ ಸಮಾಜಮುಖಿ ಚಟುವಟಿಕೆಗಳಿಗಾಗಿ ಗೌರವ ಆದರಗಳಿಗೆ ಪಾತ್ರರಾಗ್ತೀರಿ. ಆರೋಗ್ಯವನ್ನು ನೋಡೋದಾದರೆ ಸ್ವಲ್ಪ ರಕ್ತದ ಒತ್ತಡ ಮತ್ತು ತಲೆನೋವಿನಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ತೀರಿ. ಸಂಕಷ್ಟಗಳ ಪರಿಹಾರಕ್ಕೆ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಶುಭವಾಗಲಿ.